ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಯೂನಿಟ್ ಟೆಸ್ಟ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೇವೆ ಫ್ರೆಂಡ್ಸ್. ಈ ಒಂದು ಫಿಸಿಕ್ಸ್ ಪೇಪರನ್ನು ಉತ್ತರ ಕನ್ನಡ ಸೆಂಡ್ ಮಾಡಿದ್ದು ಒಬ್ಬ ವಿದ್ಯಾರ್ಥಿ. ಆ ಒಂದು ವಿದ್ಯಾರ್ಥಿಗೆ ಭಾಳ ಥ್ಯಾಂಕ್ಸ್ ಅನ್ನು ಹೇಳ್ತಿರ್ತೀನಿ. ಆ ವಿದ್ಯಾರ್ಥಿ ಹೆಸರು ಮರ್ತೋಗಿದೆ. ನೆಕ್ಸ್ಟ್ ಟೈಮ್ ಬರುವಾಗ ವಿದ್ಯಾರ್ಥಿ ಹೆಸರನ್ನು ನಾನು ಇಲ್ಲ ಬರಿತೀನಿ. ನೆನಪಿರ್ತದೆ ಪಾಪ, ಅವರು ಕಲಿಸಿರ್ತಾರೆ ನಮಗೆ ಸ್ವಲ್ಪ ಸಮಯ ಕೊಟ್ಟು. ಅದಕ್ಕಾಗಿ ಅದೇ ಸಮಯವನ್ನು ಫ್ರೆಂಡ್ಸ್ ನೀವು ಕೂಡ ಯೂಸ್ ಮಾಡ್ಕೋಬೇಕು. ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ, ಇಲ್ಲಿ ನಿಮ್ಮ ಒಂದೊಂದು ಕಡೆ ಕಾಲೇಜಿನಲ್ಲಿ ಬೇಗ ಎಕ್ಸಾಮ್ ಆಗೋದು ಒಂದೊಂದು ಸಬ್ಜೆಕ್ಟು. ಅವ್ರದ್ದು ಮೊದಲೇ ಆಗ್ಬಾರ್ದು, ನಿಮ್ಮದು ಲೇಟ್ ಆಗ್ಬೋದು. ಅದಕ್ಕಾಗಿ ನೀವು ಆ ಕ್ವಶನ್ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂದರೆ ನಾನು ಇಲ್ಲಿ ಅಪ್ಲೋಡ್ ಮಾಡೋ ಪ್ರತಿಯೊಂದು ನಮ್ಮ ಚಾನೆಲ್ನಲ್ಲಿರುವ ಪ್ರತಿಯೊಂದು ವಿಡಿಯೋನ ನೀವು ಸರಿಯಾಗಿ ಅದರಲ್ಲಿರೋ ಕ್ವಶನ್ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ನೀವು ಪಕ್ಕ ಯೂನಿಟ್ ಟೆಸ್ಟಿಗೆ ಒಳ್ಳೆಯ ಮಾರ್ಕ್ಸ್ ಸ್ಕೋರನ್ನು ಮಾಡ್ಬೋದು ಫ್ರೆಂಡ್ಸು. ಇದನ್ನು ನಾನು ಪಕ್ಕ 100% ಅಂತೀನಿ. ನೀವು ಯಾಕಂದರೆ ನಿಮ್ಮ ಟೀಚರಲ್ಲಿರೋ ಇಂಪಾರ್ಟೆಂಟ್ ಕ್ವಶನ್ ಕೂಡ ಬೇರೆ ಟೀಚರ್ಗಳಿಗೂ ಗೊತ್ತಿರುತ್ತೆ. ಅವ್ರದ್ದು ಕಾಲೇಜ್ನಲ್ಲಿ ಮೊದಲು ಇದಾಗಿರೋದು ಯೂನಿಟ್ ಟೆಸ್ಟ್ ಆಗೋದ್ರಿಂದ ಅವರು ಇಂಪಾರ್ಟೆಂಟ್ ಕ್ವಶನನ್ನು ಹಾಕಿರ್ತಾರೆ. ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳು ಇವರು ಕೂಡ ಹಾಕ್ತಾರೆ, ಒಂದೊಂದು ಸಲ ಬೇರೆನೂ ಹಾಕ್ತಾರೆ. ಅದೇ ರಿಲೇಟೆಡ್ ಇರುತ್ತೆ. ಅದಕ್ಕಾಗಿ ನೀವು ಆ ಒಂದು ಕ್ವಶನ್ ಅವ್ರು ಹಾಕಿರ್ತಾರೆ, ಆ ಒಂದು ಪೇಪರ್ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಮತ್ತು ಇನ್ನಷ್ಟು ಎಕ್ಸ್ಟ್ರಾ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಯೂನಿಟ್ ಟೆಸ್ಟಲ್ಲಿ ಔಟ್ ಕೂಡ ತೊಗೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಫಿಸಿಕ್ಸ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಫಿಸಿಕ್ಸ್ ಪೇಪರನ್ನು ಅಪ್ಲೋಡ್ ಮಾಡಿದೆ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೊಂದು ಪೇಪರ್ ಜೊತೆ ಸಿಗುವ. ಬಾಯ್ ಫ್ರೆಂಡ್ಸ್.